ಆಮೇಲೆ ಯಾಕ ಇವ್ನು ನವೀನ್ ಬಂದಿದ್ದಲ್ಲ, ಅವ್ನು ಬಂದ ಅಂದ್ರೆ ಹೇಳ್ತಾ ಇರಲಿಲ್ಲ, ನವೀನ್ ಬಂದಿದ್ದಲ್ಲ ಯಾಕಪ್ಪ ನಿನ್ನ ಮಗನ ಎಲ್ಲಣ್ಣ ಇಕ್ಕಿದ್ಯಾ. ನಾವು ಹೆಂಗಿದ್ರು ಬದುಕಕ್ಕೆ ಬಿಡಲ್ಲ, ನೀವೇ ಹೇಳಿದಿರಲ್ಲ, ಬದುಕಿದ್ರು ಸತ್ರು ಏನಾದರೂ ಮಾಡ್ಕೊಳ್ರಿ ನಮಗೆ ಬೇಡ ಅಂತ. ನಾವು ಇವಾಗ ಬಂದರೂ ನಿಮ್ಮ ಮನೆಗೆ ನೀವು ನಮ್ಮನ್ನು ಬದುಕಕ್ಕೆ ಬಿಡಲ್ಲ. ಅದಕ್ಕೆ ನಮ್ಮನ್ನು ಇಕ್ಕಲ್ಲ, ನೀವು ನನ್ನಂತೂ ಉಳಿಸೋದೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಿಮ್ಮಿಂದ ನನ್ನ ಸಾವು ಕಾರಣ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಸಾವು ಕಾರಣ ಶ್ರೀನಿವಾಸು ಆನಂದ್ ಇವರಿಬ್ಬರಿಂದಾನೇ ನನ್ನ ಸಾವು ಬರ್ದಿಟ್ಬಿಟ್ಟೆ ಸಾಯ್ತಾ ಇದೀನಿ. ಪ್ರಿಯ ವೀಕ್ಷಕರೇ, ನಿನ್ನೆ ಸಂಜೆ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಭಾವನಿಂದಲೇ ಬಾಮೈದ್ದನ ಬರ್ಬರ ಕೊಲೆ ಅಂತ ಹೇಳಿ ನಾವು ಸುದ್ದಿಯನ್ನ ಹಾಕಿದ್ವಿ. ಇದೀಗ ಅದಕ್ಕೆ ಮೆಗಾ ಟ್ವಿಸ್ಟ್, ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ವತಃ ಕೊಲೆಗೆ ಈಡಾಗಿರ್ತಕ್ಕಂತ ರಂಜಿತಾ ಮತ್ತು ಶ್ರೀನಿವಾಸನ ತಂಗಿ ಕೋಮಲ ಇಬ್ರು ಕೂಡ ವಿಡಿಯೋ ಮಾಡಿ, ನಾವಿಬ್ರು ಕೂಡ ಒಬ್ಬರನ್ನ ಒಬ್ರು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ, ನಾವಿಬ್ರು ಪ್ರೀತಿಸ್ತಾ ಇದ್ವಿ, ಈಗ ಪ್ರೀತಿಸ್ತಾ ಇರೋಂತ ವಿಷಯ ನಿಮ್ಗೂ ಕೂಡ ಗೊತ್ತಾಗಿದೆ, ನಮ್ಮನ್ನ ಬದುಕೋಕ್ಕಂತೂ ನೀವು ಬಿಡೋದಿಲ್ಲ, ಹಾಗಾಗಿ ನಾವೇ ಆತ್ಮಹತ್ಯೆ ಮಾಡ್ಕೊಳ್ತೇವೆ. ಹ್ಯಾಗ್ ಮಾಡ್ಕೊಳ್ತೀವೋ ಎಲ್ಲಿ ಮಾಡ್ಕೊಳ್ತೀವೋ ಗೊತ್ತಿಲ್ಲ, ಆದ್ರೆ ನಮ್ಮ ಹೆಣ ನಿಮ್ಗೆ ನಾಳೆ ಬೆಳಗ್ಗೆ ಸಿಗತ್ತೆ ಅಂತೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ನಂತರವೇ ಈ ರಂಜಿತಾ ಶ್ರೀನಿವಾಸನ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬಹುಶಃ ಈ ವಿಡಿಯೋ ಸೀನನ ಕೈಗೆ ಸಿಗ್ತಾ ಇದ್ದಂತೆ ಆ ಒಂದು ಪ್ರದೇಶವನ್ನ ಗುರುತಿಸಿರ್ತಕ್ಕಂತ ಶ್ರೀನಿವಾಸ ರಂಜಿತ್ನನ್ನ ಎತ್ತಾಕೊಂಡೋಗಿ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಿ ತನ್ನ ಕಾರಿನ ಡಿಕ್ಕಿಯಲ್ಲೇ ಹಾಕೊಂಡ್ ಬಂದಿದ್ದಾನೆ. ಪೊಲೀಸರಿಗೆ ತಾನೇ ಬಂದು ಬನ್ನೇರ್ಘಟ್ಟ ಪೊಲೀಸರಲ್ಲಿ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದಕ್ಕೆ ಮೊದಲು ಶ್ರೀನಿವಾಸ ರಂಜಿತ್ನನ್ನ ಕೊಲೆ ಮಾಡಿ ತಪ್ಪಿಸ್ಕೊಳ್ತಿದ್ದ, ಆಗ ಪೊಲೀಸ್ನವರು ಅವನನ್ನ ಬಂಧಿಸಿದ್ರು ಎನ್ನುವಂತ ವಿಷಯ ತಿಳಿತಿತ್ತು. ಆದ್ರೆ ಈಗ ಅದಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಸ್ವತಃ ಶ್ರೀನಿವಾಸನೇ ಇವನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಡಿಕ್ಕಿಯಲ್ಲಿ ಹೆಣ ಹಾಕೊಂಡ್ ಬಂದು ಪೊಲೀಸ್ನವರಿಗೆ ಸರೆಂಡರ್ ಆಗಿದ್ದಾನೆ ಎನ್ನುವಂಥದ್ದು. ಹಾಗೇನೆ ಈ ಒಂದು ಪ್ರಕರಣದಲ್ಲಿ ಪಾಪಿ ಶ್ರೀನಿವಾಸ ತಂಗಿ ಮತ್ತು ಬಾಮೈದ್ದನಿಗೆ ಇನ್ನಿಲ್ಲದ ಕಿರುಕುಳ ನೀಡುತ್ತಾನೆ ಮತ್ತು ಒಂದೆರಡು ಬಾರಿ ಹಲ್ಲೆಯನ್ನು ಕೂಡ ಮಾಡಿದ್ದಾನೆ. ಹಾಗೆಯೇ ತನ್ನ ಪತ್ನಿಯ ತಮ್ಮನೇ ಆಗಿದ್ದಂತಹ ರಂಜಿತಾ ಮತ್ತು ಆತನ ತಂದೆ ತಾಯಿಗಳಿಗೂ ಕೂಡ ಬೆದರಿಕೆಯನ್ನು ಹಾಕಿದ್ದಂತಹ ಬಿಲ್ವಾರ್ದಳ್ಳಿಯ ಶ್ರೀನಿವಾಸ ಕೊನೆಗೆ ರಂಜಿತ್ನನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಈಗ ತಂಗಿ ಏನ್ ಮಾಡ್ಕೋತಾಳೋ ಗೊತ್ತಿಲ್ಲ, ಆದ್ರೆ ಈಗ ಸ್ವತಃ ಇವರೇ ಸಾಯೋದಕ್ಕೆ ಮೊದಲು, ಅಂದ್ರೆ ಇವನ ಕೊಲೆಗೆ ಮೊದಲು ರಂಜಿತಾ ಮಾಡಿರ್ತಕ್ಕಂತಹ ಈ ವಿಡಿಯೋ ಮತ್ತು ಕೋಮ್ಲಾ ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥದ್ದು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈಗ ಇಡೀ ಆನೇಕಲ್ ತಾಲೂಕು ಈ ಒಂದು ಕೊಲೆಯಿಂದ ಬೆಚ್ಚಿ ಬಿದ್ದಿದೆ. ಭಾವನೆ ಬಾಮೈದ್ದನನ್ನ ಕೊಲೆ ಮಾಡಿದ್ದಾನೆ. ಗಂಡನನ್ನ ಬಿಟ್ಟಿದ್ದಂತಹ ಕೋಮಲ ರಂಜಿತನಿಗೆ ಆಕರ್ಷಿತರಾಗಿದ್ಲು ಮತ್ತು ಅವರಿಬ್ರು ಮದ್ವೆ ಆಗೋದಕ್ಕೂ ಕೂಡ ನಿಶ್ಚಯ ಮಾಡ್ಕೊಂಡಿದ್ರು. ಆದ್ರೆ ಶ್ರೀನಿವಾಸ ಯಾವುದೇ ಕಾರಣಕ್ಕೂ ಈ ಮದುವೆಯನ್ನ ಒಪ್ಕೊಳ್ಳೋದಿಲ್ಲ ಅಂತೇಳಿ ಈಗ ರಂಜಿತನನ್ನ ಬರ್ಬರವಾಗಿ ಕೊಲೆ ಮಾಡಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಈ ಒಂದು ವಿಡಿಯೋ ಇದೀಗ ಎಲ್ಲೆಡೆಯೂ ಕೂಡ ವೈರಲ್ ಆಗ್ತಾ ಇದೆ. ನೋಡೋಣ ಬನ್ನಿ. ನಾವ್ ಹೆಂಗಿದ್ರು ಬದುಕಕ್ ಬಿಡಲ್ಲ, ನೀವೇ ಹೇಳಿದಿರಲ್ಲ, ಬದುಕಿದ್ರು ಸತ್ರು ಏನಾದ್ರು ಮಾಡ್ಕೊಳ್ರಿ ನಮಗ್ ಬೇಡ ಅಂತ. ನಾವು ಇವಾಗ ಬಂದ್ರು ನಿಮ್ ಮನೆಗೆ ನೀವು ನಮ್ಮನ್ನ ಬದುಕಕ್ ಬಿಡಲ್ಲ. ಅದಕ್ಕೆ ನಮ್ಮನ್ನು ಇಕ್ಕಲ್ಲ, ನೀವು ನನ್ನಂತೂ ಉಳಿಸೋದೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಿಮ್ಮಿಂದ ನನ್ನ ಸಾವು ಕಾರಣ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಸಾವು ಕಾರಣ ಶ್ರೀನಿವಾಸು ಆನಂದ್ ಇವರಿಬ್ಬರಿಂದ. ನಿಮ್ಗಂತೂ ಈ ವಿಡಿಯೋ ಅಂತೂ ತಲುಪಿರುತ್ತೆ. ಈ ವಿಡಿಯೋ ನೋಡ್ತೀರಾ ನೀವು, ನಂಗೆ ಚೆನ್ನಾಗಿ ಗೊತ್ತು. ನೋಡೋದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಸಾವು ಕಾರಣ ಶ್ರೀನಿವಾಸು ಮತ್ತೆ ಆನಂದ್ ಇವರಿಬ್ಬರಿಂದಾನೇ ನನ್ನ ಸಾವು ಕಾರಣನು ಶ್ರೀನಿವಾಸು ಆನಂದ್. ನನ್ನ ಕರ್ಕೊಂಡ್ ಬಂದಿದ್ ನವೀನ್ ಅಣ್ಣ, ಅವ್ನಿಗೆ ಏನು ಆಗ್ಬಾರ್ದು, ಅವ್ನ್ ಏನು ತಪ್ಪಿಲ್ಲ. ವಿಡಿಯೋಗಳೆಲ್ಲರಿಗೂ ಕಳಿಸ್ತಾ ಇದ್ದೀನಿ, ನೀವು ಯಾರೂ ಇದು ಮಾಡ್ಕೊಂಬಿಡ್ರಿ. ಸತ್ರುನು ಸರಿನೇ, ನಮ್ಮ ಹೆಣ ಮಾತ್ರ ನಿಮಗೆ ಸಿಕ್ಕಲ್ಲ ಸ್ವಾಮಿ. ಏನು ನಾವೇನು ಕೆಟ್ಟದಾಗ ಏನು ಇದು ಮಾಡಿಲ್ಲ, ಇಷ್ಟಪಟ್ಟಿದ್ದೀರಿ, ಇಬ್ರು ಇಷ್ಟಪಟ್ಟಿದ್ದೀರಿ. ನನ್ನ ಲೈಫ್ ಎಲ್ಲ ಹೋಯ್ತು ಅಂತ ಗೊತ್ತು. ಇವಾಗ ನಾನು ಎಲ್ಲೇ ಹೋದ್ರೂ ನೀವು ನನ್ನ ಬಿಡಲ್ಲ ಅನ್ನೋದು ಗೊತ್ತು. ಪೊಲೀಸವ್ರಿಗೂ ಹತ್ರ ಫೋಟೋಗಳೈತೆ, ನಿಮ್ಮ ಹತ್ರನೂ ಫೋಟೋಗಳೈತೆ, ಎಲ್ಲ ಇದು ಮಾಡಿದ್ದೀರಾ. ಇವಾಗ ಹೆಂಗಿದ್ರು ಗೊತ್ತು. ಅದಕ್ಕೆ ಇವತ್ತು ಮನೆ ಬಿಟ್ಟು ಬಂದು ಅದು ಬದುಕಕ್ಕಂತೂ ಬಿಟ್ಟಿಲ್ಲ. ಒಟ್ಟಿಗೆ ನಾಳೆ ಬೆಳಗ್ಗೆ ಎಷ್ಟೊತ್ತು ನಿಮ್ ಡೆಡ್ ಬಾಡಿನೂ ಸಿಗಲ್ಲ, ಇದಂತೂ ಗ್ಯಾರಂಟಿ. ನಂಗೆ ಗೊತ್ತು, ಮನೆಗೆ ಬಂದ್ರು ನೀವು ನನ್ನ ಬದುಕಕ್ ಬಿಡಲ್ಲ, ಟಾರ್ಚರ್ ಕೊಡ್ತೀರಾ, ಸಾಯಿಸ್ತೀರಾ ಅಂತ. ಇವನು ಸಾಯಿಸ್ತೀರಾ.
ನಿಮಗಂತೂ ನಮ್ಮ ಡೆಡ್ ಬಾಡಿ ಸಮೇತ ಸಿಕ್ಕಲ್ಲ. ನಮ್ಮನ್ನಂತೂ ಇನ್ನು ಲೈಫಲ್ಲಿ ಎಲ್ಲ ನೆಮ್ಮದಿಯಾಗಿರ್ರಿ, ನೀವೆಲ್ಲ ನೆಮ್ಮದಿಯಾಗಿರ್ರಿ, ನೀವೆಲ್ಲರೂ ಚೆನ್ನಾಗಿರ್ರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ಯಾಕಂದರೆ ಇಬ್ಬರು ಇಷ್ಟಪಟ್ಟಿದ್ದೀರಿ, ನಾನು ಇಷ್ಟಪಟ್ಟಿದ್ದೀನಿ, ಅವಳು ಇಷ್ಟಪಟ್ಟವಳೆ. ಅವಳು ನಾನಿಲ್ಲ ಅಂದರೆ ಬದುಕಲ್ಲ, ನಾನು ಅವಳು ಇಲ್ಲ ಅಂದರೆ ಬದುಕಲ್ಲ.